ಅಂಬೇಡ್ಕರ್ ಭವನವನ್ನ ರಾಜಕೀಯ ದುರುದ್ದೇಶದಿಂದ ಅಧಿಕಾರಿಗಳನ್ನ ಬಳಸಿಕೊಂಡು ಶಾಸಕ ಎಚ್.ಕೆ. ಸುರೇಶ್ ಬೇರೆ ಗ್ರಾಮಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪಿಸಿ ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅರಸೀಕೆರೆ ತಾಲೂಕಿನ ಕರಗುಂದ ಗ್ರಾಮದ ಗ್ರಾಮಸ್ಥರು ಭವನದ ಸ್ಥಳದಲ್ಲೇ ಶುಕ್ರವಾರ ಸಂಜೆ ಪ್ರತಿಭಟಿಸಿದರು. ಈ ವೇಳೆ ಗ್ರಾಮದ ಉಮೇಶ್ ಮಾತನಾಡಿ, ಸುಮಾರು 500 ಕುಟುಂಬಗಳನ್ನ ಹೊಂದಿರುವ ನಮ್ಮ ಗ್ರಾಮದಲ್ಲಿ ನಮ್ಮ ಶುಭ ಸಮಾರಂಭಗಳನ್ನ ನಡೆಸೋದಕ್ಕೆ ಸ್ಥಳಾವಕಾಶದ ಕೊರತೆ ಇದ್ದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕಳೆದ ಹಲವು ವರ್ಷಗಳಿಂದ ನಡೆದ ಹೋರಾಟದ ಫಲವಾಗಿ ಭವನ ಮಂಜೂರಾಗಿತ್ತು. ಆದರೆ ಇದೀಗ ರಾಜಕೀಯ ಕುತಂತ್ರಕ್ಕೆ ಕಟ್ಟಡವನ್ನ ಬೇರೆ ಗ್ರಾಮಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎಂದರು. ನಾವು ಸ್ಥಳೀಯರು ಉಮೇಶ್ ಅಂತ. ಉಳ್ಳಳ್ಳಿ ಸುರೇಶ್ ಅವರು ನಮಗೆ ನಮ್ಮ ದಲಿತ ವಿರೋಧಿಗಳಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಇದೇ ಗ್ರಾಮದಲ್ಲಿ ನಾವು ಭವನ ಕಟ್ಟಬೇಕಂತ ನಾವು ಮುಂದಾಗಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದು ಭವನನ ಇಲ್ಲಿ ತಡೆ ಹಾಕ್ಬಿಟ್ಟು ಬಂದು ನಮ್ಮನ್ನ ಗುದ್ಲಿ ಪೂಜೆ ಕರೆದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವರು ನಮ್ಮ ವಿರೋಧವಾಗಿ ಭವನನೆಲ್ಲ ಬೇರೆ ಕಡೆಗೆ ಇದು ಮಾಡಿದ್ದಾರೆ, ರವಾನೆ ಮಾಡಿದ್ದಾರೆ. ದಯಮಾಡಿ ನಮಗೆ ಮಾಡಿಕೊಡ್ಬೇಕು ಭವನನ. ಅದು ಬಿಟ್ಟು ವಿತ್ PDO ಕೂಡ ಅವರೇ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ BJP ಕಾರ್ಯಕರ್ತರನ್ನ ಮಾತು ಕೇಳ್ಕೊಂಡು ನಮಗೆಲ್ಲ ಅನ್ಯಾಯ ಆಗಿದೆ. ಇಲ್ಲಿ ಅದಕ್ಕೋಸ್ಕರ ನಮಗೆ ಭವನ ಬೇಕೇ ಬೇಕು. ಇಲ್ಲಿ ಅದನ್ನು ನೆಗೆನಹಳ್ಳಿಗೆ ಹೋಗಿರೋದನ್ನ ಮತ್ತೆ ನಮ್ಮೂರಿಗೆ ತಂದು ಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. DC ಅವರು ಕೂಡ ಒಪ್ಕೊಂಡಿದ್ರು, ಇಲ್ಲಿ ಭವನನ ಸ್ಯಾಂಕ್ಷನ್ ಮಾಡಿದರು. ಅದನ್ನು ಕೂಡ ಅವರು ಇವತ್ತಿನ ದಿನ ನಮಗೆ ಕೊಟ್ಟಿಲ್ಲ. ಆ ಆದೇಶದ ಪ್ರಕಾರ ಅದನ್ನು ಮಿಸ್ಯೂಸ್ ಮಾಡಿದ್ದಾರೆ ನಮಗೆ. ಅದಕ್ಕೋಸ್ಕರ DC ಅವರು ನಮಗೆ ಅನುಮತಿ ಮಾಡಿದ್ದು, ಅವರು ಕೊಟ್ಟಿದ್ದು ಕೂಡ ಮತ್ತೆ ಕಿತ್ಕೊಂಡು ಅವ್ರು ನಗೆನಹಳ್ಳಿಗೆ ಇದು ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೂ ನಾವು ದೂರು ಸಲ್ಲಿಸಿದ್ದು, ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದರು ನಮಗೆ. ಅದನ್ನು ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ದಯಮಾಡಿ ನಮ್ಮೂರಿಗೆ ಭವನ ಬೇಕು. ನಾವು ಗ್ರಾಮಸ್ಥರಾಗಿ ಹೇಳ್ತಾ ಇದ್ದೀವಿ, ನಮಗೆ ಅಂಬೇಡ್ಕರ್ ಭವನ ಬೇಕೇ ಬೇಕು. ಇಲ್ಲಿ ಯಾವುದೇ ಥರದ್ದು ಕಾರ್ಯಕ್ರಮ ಆಗಬೇಕಂದ್ರೆ ನಮಗೆ ಭವನ ಇಲ್ಲ. ಇಲ್ಲಿ ಎಲ್ಲರಿಗೂ ನಮಸ್ತೆ. ನಾವು ಕರಗುಂದ ಗ್ರಾಮದಿಂದ ನನ್ನ ಹೆಸರು ಬಂದು ನಾಗರತ್ನ ಅಂತ ಹೇಳಿ. ಇಲ್ಲಿ ಕಟ್ತಾ ಇರೋಂಥ ಭವನನ ನಿಲ್ಲಿಸಿ ಇವಾಗ ಇಲ್ಲಿಗೆ ತಡೆ ಮಾಡಿದ್ದೇನೆ. ಇಲ್ಲಿ ಬೇರೆ ಗ್ರಾಮಕ್ಕೆ ಕೊಡಬೇಕು ಅಂತ ಹೇಳಿ ಆದೇಶ ತಗೊಂಬಂದಿದ್ದಾರೆ. ಅದು ನಮಗೆ ಇವಾಗ ನಮ್ಮ ಗ್ರಾಮಕ್ಕೆ ಬೇಕು, ಒಳಿತನ ಬೇಕಾಗಿರೋದನ್ನು ಇವಾಗ ತಡೆದಿದ್ದಾರೆ. ಇವಾಗ ಏನಕ್ಕೆಲ್ಲ ಬೇಕು ಅಂತ ಅನ್ನೋದನ್ನು ಏನಕ್ಕೆ ತಡೆದಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಒಳಿತಾಗ್ತಾ ಇರೋದು ಜನರಿಗೆ ಬೇಕಾಗಿರೋದನ್ನು ಬೇಡ ಅಂತ ಬೇರೆ ಊರಿಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಗ್ರಾಮದ ಎಲ್ಲ ಪ್ರತಿಯೊಬ್ಬರೂ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ನಮಗೆ ಗ್ರಾಮಕ್ಕೆ ನಮಗೆ ಅಂಬೇಡ್ಕರ್ ಭವನ ನಮಗೆ ಬೇಕು. ನಮಗೆ ಎಲ್ಲ ಕಡೆಯಿಂದಲೂ ನಾವು ಎಲ್ಲ ಜನರ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಅಂಬೇಡ್ಕರ್ ಭವನ ಬೇಕು. ಊರಿಗೆ ಯಾವುದೇ ಒಂದು ಒಳಿತು ಆಗ್ತಾ ಇದೆ ಅಂದರೆ ಅದನ್ನು ತಡೆ ಮಾಡೋಕ್ಕೆ ಅನೇಕ ಜನರು ಇಲ್ಲಿ ಕಾಯ್ಕೊಂಡಿದ್ದಾರೆ. ಅದನ್ನು ನಾವು ಅದ್ರ ಜನರನ್ನ ಒಂದು ಸ್ವಲ್ಪ ತಡೆದು ನಮಗೆ ಒಳ್ಳೇದಾಗಬೇಕು. ಒಂದು ರೋಡ್ ಆಗಲಿ, ಒಂದು ಚರಂಡಿ ಆಗಲಿ, ಪ್ರತಿ ಒಂದು ಕಾರ್ಯದಲ್ಲೂ ಎಲ್ಲ ಒಂದು ಅಂಗನವಾಡಿ ಆಗಲಿ, ಪ್ರತಿಯೊಂದು ಅಂಗನವಾಡಿಯ ಕೆಡವಿ 3 ವರ್ಷ ಆಯಿತು, ಅದನ್ನು ಕಟ್ಟಿಲ್ಲ. ಭವನ ಇವಾಗ ಕೆಡವಿ ಹಾಕಿದ್ದಾರೆ. ಅದನ್ನು ಇವಾಗ ಒಬ್ಬರು ಕಟ್ತಾ ಇದ್ದಾರೆ ಅಂದರೆ ಅದನ್ನು ತಡೆ ಹಿಡಿಯೋಕ್ಕೆ ಅನೇಕ ಕಾರ್ಯಗಳಿಂದ ಅನೇಕ ತಡೆ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು. ನಮಗೆ ಅಂಬೇಡ್ಕರ್ ಭವನ ನಮಗೆ ಬೇಕೇ ಬೇಕು.